ಡಾಕ್ಟರ್ ಸೇತುರಾಮ್ ಅವರಿಗೆ, ಡಾಕ್ಟರ್ ಸೇತುರಾಮ್ ಅವರಿಗೆ ಬರಲೇಬೇಕು, 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 ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಅಮಾಯಕ ಜೀವಗಳನ್ನು ಬಲಿ ಪಡೆಯುತ್ತಿರುವ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಡಿ.ಎಸ್. ರವಿ ಅವರಿಗೆ, ಡಾಕ್ಟರ್ ಸೇತುರಾಮ್ ಅವರಿಗೆ ಬೇಕೇ ಬೇಕು. ಸರಿಯಾದ ರೀತಿ ಸಿಸಿಟಿವಿ ಅಳವಡಿಸದ ಜಿಲ್ಲಾಸ್ಪತ್ರೆಗೆ ಲಂಚ ಪಡೆಯಲು ಕುಮ್ಮಕ್ಕು ಕೊಡುವ ಡಿ.ಎಸ್. ರವೀಂದ್ರ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಪೊಲೀಸ್ ಅಲ್ಲ, ಹೌದಾ? ಅಲ್ಲ ಊಟ ಕೊಡು ಅಂತ ಕೇಳಕ್ ಹೋದ್ರೆ ಊಟನೇ ಕೊಡಲ್ಲ ಅಂತಾರೆ. ಪೇಷಂಟ್ ಎಲ್ಲಿದೆ? ಪೇಷಂಟ್ ಕರ್ಕೊಂಡ್ಬಂದು ಊಟ ತಗೊಂಡು ಹೋಗಿ ನೀನೆ ಆಟಡ ಮಾಡೋದು. ಊಟನೇ ಕೊಡಲ್ಲ ಅಂತಾರಲ್ಲ, ಐಸಿಯು ಕರ್ಕೊಂಡು ಹೋಗ್ತೀನಿ ಅಂತ ಪೋಸ್ಟ್ ಮಾಡಿ ಏನ್ರಿ ಅದು ಜೀವ ಇಷ್ಟೊತ್ತಿಗೆ ಅಮ್ಮ ತಂದೆ ಏನಾಗಿದ್ರೆ ಅವ್ರು ಮಾಡಿದ್ರೆ ಮಗು ಬಗ್ಗೆ ಎಲ್ಲ ಸರಿ ಕೇಳಿ ಮಾಡಲ್ಲ ಕೊಟ್ಟರು ಕೂಡ ಹೋಗು ತಗೊಂಡೋಗಿ ಅದ್ರಾಗ ಹಾಕ್ಯವ್ರೆ ಒಂದ್ಸದು ಬದುಕಿನ ಸುಳ ಮಕ್ಕಳು ಬರ್ದೆ ನನ್ನ ಮಗಳು ಕೊಡ್ರಿ ನಾನು ಬಾಕ್ ಹಾಕದೆ ಯಾವ ನನ್ಗೆ ಏನ್ ನ್ಯಾಯ ಮಾಡ್ಕೊಂಡು ಕೊಡ್ಬೇಕು ಒಳ್ಳೆ ಈ ಕಾಮಿದ್ರೆ ನ್ಯಾಯ ನನ್ನ ಮಗಳು ತಂದು ಕೊಡ್ತಾನೆ
ಅವ್ನು ಡೆಲಿವರಿ ಮಾಡಿದ್ದೆಲ್ಲ ಯಾಕಿತ್ತು ಸುಳೆ ಮಗ. ಶಿಲ್ಪ ಅನ್ನೋ ಪೇಷಂಟ್ ಬೊಮ್ಮನಹಳ್ಳಿಯಿಂದ ಅಡ್ಮಿಟ್ ಆಗಿದ್ದೆ. ಅದು 3ನೇ ಹೆರಿಗೆ ಇದು. 3ನೇ ಹೆರಿಗೆ 2 ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಅವಧಿ ಮೀರಿ 4 ದಿವಸ ಆದ ನಂತರ ಇದು ಪೇಷಂಟ್ ಬಂದಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅಂದರೆ ಇವತ್ತು ರಾತ್ರಿ ಏನು 11 ಗಂಟೆ ಸಮಯದಲ್ಲಿ ಅದು ARM ಅಂತ ಮಾಡ್ತೀವಿ, ಅಂದರೆ ಅದನ್ನು ಮೆಂಬ್ರೇನ್ಸ್ನ ರಪ್ಚರ್ ಮಾಡಿ ನೀರು ತೆಗೆದಿದ್ದಾರೆ. ನೀರು ತೆಗೆದ ಮೇಲೆ ಏನಾಗಿದೆ, 11 ಗಂಟೆಲಿ ತೆಗೆದಿದ್ದಾರೆ. ಒಂದು 3 ಗಂಟೆಯಲ್ಲಿ ಡೆಲಿವರಿಗೆ ಬಿಟ್ಟಿದ್ದಾರೆ. 3 ಗಂಟೆಯಲ್ಲಿ ಡೆಲಿವರಿ ಆಗಿದೆ. ಡೆಲಿವರಿ ಆಗೋ ಟೈಮಲ್ಲಿ ಡಾಕ್ಟ್ರುಗಳು ಎಲ್ಲ ಸೇರಿ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಆದ್ರೂ ಸಹ ಅರ್ಧ ಗಂಟೆವರೆಗೂ ತಾಯಿ ಆರೋಗ್ಯವಾಗಿ ಇದೆ, ನೀರು ಕುಡಿದಿದ್ದಾಳೆ, ಮಾತಾಡ್ತಿದ್ದಾಳೆ. ಅರ್ಧ ಗಂಟೆ ನಂತರ ಅದು ಪೇಷಂಟ್ಗೆ ಸ್ವಲ್ಪ ಸುಸ್ತಾಗಿ ಆಮೇಲೆ ಇಮಿಡಿಯೇಟಾಗಿ ಆಕ್ಸಿಜನ್ ಎಲ್ಲ ಕೊಟ್ಟು ಆಕ್ಸಿಜನ್ ICU ಶಿಫ್ಟ್ ಮಾಡಿ ಎಲ್ಲ ಡಾಕ್ಟರ್ಗಳು ಟ್ರೈ ಮಾಡಿದ್ದಾರೆ. ಇದು ಅನ್ಎಕ್ಸ್ಪ್ಲೈನ್ಡ್ ಆಗಿ ಅಥವಾ ಇದು ಸಡನ್ ಆಗಿ ಡೆತ್ ಆಗಿರೋದ್ರಿಂದ ಇಲ್ಲಿ ಯಾವುದು ಎಮರೇಜ್ ಆಗಿದ್ರೆ ಏನಾದರೂ ನಾವು ಮಾಡಿ ರಕ್ತ ಹಾಕಿ ಏನಾದರೂ ಮಾಡಿ ಅದನ್ನು ಬದುಕಿಸೋ ವ್ಯವಸ್ಥೆ ಆಗ್ತಾ ಇತ್ತು. ಸಡನ್ ಆಗಿ ಇದು ವಿತಿನ್ ½ an hour ಅಲ್ಲಿ ಅದು ಯಾವುದು ಕಾರಣಗಳು ಅಷ್ಟರೊಳಗೆ ತಾಯಿ ಅನ್ಕಾನ್ಷಿಯಸ್ ಆಗಿ ಉಸಿರಾಟದ ಸಮಸ್ಯೆ ಆಗಿ ಆಕ್ಸಿಜನ್ ಕೊರತೆಯಿಂದಾಗಿ ತಾಯಿ ತೀರ್ಕೊಂಡಿದೆ. ಅದೆಲ್ಲ ಪ್ರಯತ್ನ ಮಾಡಿದ್ದಾರೆ, ICUಗೆಲ್ಲ ಅಡ್ಮಿಟ್ ಮಾಡಿ ಆಕ್ಸಿಜನ್ ಎಲ್ಲ ಕೊಟ್ಟು ಫಿಸಿಷಿಯನ್ ಕರೆಸಿ ಅನಸ್ಥೆಟಿಸ್ಟ್ ಕರೆಸಿ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು ಪೇಷಂಟ್ನ ಉಳಿಸ್ಕೊಳಕ್ಕೆ ಆಗಿಲ್ಲ. ಈಗ ಇನ್ನೂ ಹೆಚ್ಚಿನದಾಗಿ ನಾವು ಇದನ್ನ ತನಿಖೆ ಮಾಡ್ತೀವಿ. ಪೇಷಂಟ್ ಕಡೆಯವರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ತೋರಿಸಿಲ್ಲ ಅಂತ, ನಮಗೆ ತಾಯಿನ ತೋರಿಸಲಿಲ್ಲ, ಮಗುನ ತೋರಿಸಲಿಲ್ಲ ಅನ್ನೋ ಅವ್ರದ್ದೊಂದು ಮೇಯ್ನ್ ಇದಿದೆ, ಕಂಪ್ಲೇಂಟ್ ಇದೆ. ನಾನು ಡಾಕ್ಟರ್ ರವೀಂದ್ರ ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡ್ತಾ ಇರೋದು. ನಾನು ಬೆಳಗ್ಗೆನೆ ಬಂದು ವಿಚಾರಿಸಿದಾಗ, ನಮ್ಮ ಶುಶ್ರೂಷಾಧಿಕಾರಿಗಳು ನಮ್ಮ ವೈದ್ಯರನ್ನ ವಿಚಾರಿಸಿದಾಗ ಅವ್ರು ಏನು ಹೇಳಿದ್ರೆ, ಇಲ್ಲ ನಾವು ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡೇ ನಾವು ಡೆಲಿವರಿ ಮಾಡಿಸಿದ್ದು, ಅವ್ರಿಗೆ ಎಲ್ಲ ತಿಳಿಸೇ ನಾವು ಮಾಡಿರೋದು. ಅದು ವಿತಿನ್ ½ an hour ಅಲ್ಲಿ ಇದು ಡೆಲಿವರಿ ಅದು ಉಸಿರಾಟಕ್ಕೆ ಸಮಸ್ಯೆ ಆಗಿ ಅದು ತೊಂದರೆ ಆದಾಗ ಅವ್ರನ್ನ ನಾವು ಹೊರಗೆ ಹೋಗಿ ಅಂತ ಹೇಳಿದ ಸಹಜ ಅಂತ ಹೇಳಿದ್ದಾರೆ. ಅದನ್ನು ರಿವೈವ್ ಮಾಡೋದಕ್ಕೆ ಅಲ್ಲಿ ಜನಗಳಿದ್ದಾಗ ಅವ್ರಿಗೆ ರಿವೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಅವ್ರ ಅಕ್ಕ ಪಕ್ಕದಲ್ಲಿ ಇಟ್ಕೊಂಡೇ ಡೆಲಿವರಿ ಮಾಡಿಸಿರೋದು. ಆಮೇಲೆ ಮಗುನೂ ಸಹ ಸುಸ್ತಾಗಿದ್ದರಿಂದ ಆ ಮಗುನೂ ಸಹ ನೀವು ಅಲ್ಲಿ ಮೇಲೆ SNC ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಮಗುಗೆ ಅವ್ರ ಕೈಗೆ ಕೊಟ್ಟು ಆಶಾ ವರ್ಕರ್ ಜೊತೆ ಕಳಿಸಿದ್ದಾರೆ. ಇಷ್ಟೆಲ್ಲ ಆಗಿ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇದು ಕೈ ಮೀರಿ ಆಗಿರೋದಕ್ಕೆ ಇದು ನಮ್ಮ ವೈದ್ಯರನ್ನ ಡಾಕ್ಟರ್ ರವಿಕುಮಾರ್ ಏನು ಹೆರಿಗೆ ವೈದ್ಯರನ್ನ ನಾವು ಅವ್ರು ಕೇಳಿದಾಗ ಒಂದು ಸರಿ ಇದು ಪೋಸ್ಟ್ ಮಾರ್ಟಮ್ ಇದು ಕೊಲ್ಯಾಪ್ಸ್ ಆಗ್ತವೆ, ಅನ್ಎಕ್ಸ್ಪ್ಲೈನ್ಡು, ಕೆಲವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಯಾವುದು ಅಂತ, ಆ ಥರ ಒಂದು ಕಂಡೀಷನಲ್ಲಿ ಇದು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಏನಿದ್ರು ಇದು ತನಿಖೆಗೆ ನಾವು ಏನು ಪೋಸ್ಟ್ಮಾರ್ಟಮ್ ಹಾರ್ಟ್ ಸಮಸ್ಯೆ ಇತ್ತು ಮುಂಚೆ ಮನೆಗೆ, ಅದನ್ನೆಲ್ಲ ನಾವು ಪೋಸ್ಟ್ಮಾರ್ಟಮ್ ಇದರಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಮುಂದಿನ ತನಿಖೆ ಇದರಲ್ಲಿ ಏನಾದರೂ ವೈದ್ಯರು ಅಥವಾ ಶುಶ್ರೂಷಕರದ್ದು ಏನಾದರೂ ಇದರಲ್ಲಿ ನಿರ್ಲಕ್ಷ್ಯತೆ ಕಂಡು ಬಂದಲ್ಲಿ ಅವ್ರಿಗೆ ರೋಗಿಗಳಿಗೆ ನ್ಯಾಯ ಒದಗಿಸೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನ ನಾವು ಮಾಡ್ತೀವಿ. ಈ ಮಗುನು ಸಹ ಅದು ಸ್ವಲ್ಪ ಸುಸ್ತಾಗಿ ಇದೆ. ಅದು ಹುಟ್ಟಿದ ತಕ್ಷಣ ಅದು ಹತ್ತಿಲ್ಲದಕ್ಕೆ ಸ್ವಲ್ಪ ಇಲ್ಲೇ ಫಸ್ಟ್ ಏಡ್ ಕೊಟ್ಟು ಇಮಿಡಿಯೇಟಾಗಿ ಮೇಲೆ ಮಾಡಿಯಲ್ಲಿರುವ ನಮ್ಮ ಮಕ್ಕಳ ನವಜಾತ ICUಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಅಲ್ಲಿ ಮಗು ಇದರಲ್ಲಿ ವೆಂಟಿಲೇಟ್ರಲ್ಲಿ ಇಟ್ಟು ಅದನ್ನು ಮಗುನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಕೊಟ್ಟು. ಅದು ಸ್ವಲ್ಪ ಫಿಟ್ಸ್ ಎಲ್ಲ ಬರ್ತಾ ಇದೆ. ಮಗು ಸ್ಥಿತಿಯೂ ಸಹ ಸ್ವಲ್ಪ ಸೀರಿಯಸ್ ಆಗಿದೆ. ಅದನ್ನು ನಾವು ಮಕ್ಕಳ ವೈದ್ಯರ ಜೊತೆ ಮಾತಾಡಿದ್ದೀನಿ. ಮಗುವಿಗೆ ಎಷ್ಟು ಅದನ್ನು ಬದುಕಿಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನ ಮಾಡಬೇಕಂತ ನಾನು ಹೇಳಿದ್ದೀನಿ. ಅದನ್ನು ವೈದ್ಯರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಅಲಿಗೇಷನ್ ಏನಂದ್ರೆ ಸುಮ್ಮನೆ ಐಸ್ ರೂಮ್ನಾಗ ಹಾಕೊಂಡೋಗಿ ಎಣದ ರೂಮ್ನಾಗ ಹಾಕ್ಯವ್ರಿ. ಇವಾಗ ಐಸ್ ರೂಮ್ನಾಗ ಇರ್ಬೇಕಲ್ಲ ನನ್ನ ಮಗಳು ಎಲ್ಲ ಹೇಳವ್ರಿ, ಪೊಲೀಸ್ನವ್ರು ಹೇಳವ್ರಿ, ಎಲ್ಲರೂ ಹೇಳವ್ರಿ. ಐಸ್
ರೂಮ್ನಾಗ ಐತೆ ಡಾಕ್ಟರ್ ಹೇಳ್ಯಾರ ಬಟ್ ನನ್ನ ಮಗಳು ಐಸ್ ರೂಮ್ನಾಗ ಇರ್ಬೇಕು ಆ ಹೆಣ್ಣದ ರೂಮ್ನಾಗ ಇದ್ದು ನಾನು ಒಪ್ಪಲ್ಲ ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತು ಈಗ ಡೆಲಿವರಿ ಆಗ್ತಿಲ್ಲ ಈಗ ಅಮ್ಮ ಹಿಂಗಾದ್ರೆ ಓದ್ನಾಗ ನೋಡೋದಲ್ಲ ನೋಡಿದೀವಿ ಅಂತ ನನಗೆ ತೋರಿಸಿದ್ರೆ ನಾನು ಸಮಾಧಾನ ಬೀಳ್ತಿದ್ದೆ ಐಸ್ ರೂಮ್ನಾಗ ಆಯ್ಕೆ ಅಂತಂದು ಹೇಳಿ ಸುಮ್ಮನೆ ಹೆಣ್ಣದ ರೂಮ್ನಾಗ ಹಾಕಿ ಇನ್ನು ಐಸ್ ರೂಮ್ನಾಗ ಐತೆ ಅಂತ ನಾನು ಸುಳ್ಳು ಹೇಳ್ಬೋದ ಅವ್ನು ಕರೆ ಕಳಿಸ್ತಾನೆ ಪೊಲೀಸ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ಜಮದಾರ್ ಆಗ್ಲಿ ನಾನು ಕೇಳ್ತೀನಿ ದುರ್ಗಮ್ಮ ತಾಯಿ ಸೀನಿಯರ್ ಗೈನಕಾಲಜಿಸ್ಟ್ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ. ಮೊದಲನೇದಾಗಿ ನಾನು ತಾಯಿ ಏನು ಮರಣ ಹೊಂದಿದ್ದಾರೆ ಶಿಲ್ಪಮ್ಮ ಅವರ ಏನು ಮರಣ ಆಗಿದೆ ಅದರ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂತೇಳಿದ್ರೆ ನಿನ್ನೆ ಈ ಶಿಲ್ಪಮ್ಮ ಅನ್ನೋ ಮಹಿಳೆ ಮೂರನೇ ಹೆರಿಗೆ ಮೊದಲನೇದು ಕೂಡ ನಾರ್ಮಲ್ ಡೆಲಿವರಿ ಆಗಿದೆ. ಈ ಮೂರನೇ ಹೆರಿಗೆಗೆ ಅವರು ಪೋಸ್ಟ್ ಡೇಟೆಡ್ ಅಂದರೆ 4 ದಿವಸ 5 ದಿವಸ ಲೇಟ್ ಆಗಿದೆ ಸೊ ಅಂತ ಹೇಳ್ಬಿಟ್ಟು ಬಂದಿದ್ರು. ಅವರಿಗೆ ನಾವೆಲ್ಲ ನೋಡ್ಬಿಟ್ಟು ಔಷಧಿಯನ್ನು ಹಾಕ್ಬಿಟ್ಟು ನಾರ್ಮಲ್ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿ ಅದೇ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಸೊ ನಂತರ ಅದು 7 ಗಂಟೆಗೆ ಔಷಧಿ ಹಾಕಿದ್ವಿ. ಮಧ್ಯರಾತ್ರಿ ಎಲ್ಲ ಮೈ ಪೈನ್ ಬಂದಿದೆ. 3:15ಕ್ಕೆ ನಾರ್ಮಲ್ ಹೆರಿಗೆ ಆಗಿದೆ. ಮಗುನು ಸ್ವಲ್ಪ ಡಿಸ್ಟ್ರೆಸ್ ಅಲ್ಲೂ ಇಮಿಡಿಯೇಟ್ಲಿ ಡೆಲಿವರಿ ಆಗಿದೆ. ಡೆಲಿವರಿ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಒಳಗಡೆ ಕೆಳಗಡೆ ಸ್ವಲ್ಪ ಸ್ಮಾಲ್ ಚೇರ್ಸ್ ಇತ್ತು. ಅದನ್ನ ನಮ್ಮ ಪಿ ಜಿ ಡಾಕ್ಟರ್ ಸೀತಾರಾಮ್ ಅಂತ ಇದ್ರು. ಅವರು ಸೂಚನೆ ಮಾಡಿ ಇನ್ನೇನು ಹೊರಗಡೆ ಸೂಚನೆ ಮಾಡಬೇಕಾದ್ರೆ ಮುಗಿತಾ ಬಂದಾಗ ಪೇಷಂಟ್ ಸಡನ್ ಆಗಿ ಓರಲ್ ಕಮಾಂಡ್ಸ್ಗೆ ಅನ್ರೆಸ್ಪಾನ್ಸಿವ್ ಆಯಿತು. ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಸಡನ್ ಆಗಿ ಪೇಷಂಟ್ ಉಸಿರಾಟ ತೊಂದರೆ ಆಗಿಬಿಟ್ಟು ಬಹಳ ಸೀರಿಯಸ್ ಆಗಿದೆ. ನಂತರ ಅದಕ್ಕೆ ಬೇಗ ಆಕ್ಸಿಜನ್ ಕೊಟ್ಬಿಟ್ಟು ಎಲ್ಲ ಪೇಷಂಟ್ ರಿವೈವ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನನಗೆ ಕಾಲ್ ಬಂತು. ನಾನು ವಿತಿನ್ ಟೈಮ್ ಇಮಿಡಿಯೇಟ್ಲಿ ನಾವು ಮತ್ತೆ ಅನಸ್ತೆಟಿಷನ್ ಕರೆಸಿದ್ವಿ. ಬಂದು ಇಬ್ಬರೂ ಕೂಡ ಎಲ್ಲ ರೆಸಿಸ್ಟೇಷನ್ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ಮಹಿಳೆಯನ್ನು ಉಳಿಸಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡಿದ್ವಿ. ದುರದೃಷ್ಟವಶಾತ್ ಮಹಿಳೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಹೆರಿಗೆ ನಂತರ ಪೋಸ್ಟ್ ಮಾರ್ಟಮ್ ಕೊಲ್ಯಾಪ್ಸ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಅವರಿಗೆ ಸಮ್ಟೈಮ್ಸ್ ಆಮ್ನಿಯಾಟಿಕ್ ಫ್ಲೂಯಿಡ್ ಎಂಬಾಲಿಸಮ್ ಇರ್ಬೋದು. ಇನ್ನು ಏನೋ ಕೆಲವು ಕಾರಣಗಳು ಅಥವಾ ಹೃದಯದ ಪೋಸ್ಟ್ ಮಾರ್ಟಮ್ ಕಾರ್ಡಿಯಾಲಜಿ ಅಥವಾ ಬೇರೆ ಏನಾದರೂ ಕಾರಣಗಳು ಏನಾದರೂ ಇರುತ್ತೆ ಈ ಥರ ಸಡನ್ ಆಗಲಿಕ್ಕೆ. ಸೊ ಅದನ್ನ ನೋಡ್ಬೇಕು. ಪೋಸ್ಟ್ ಮಾರ್ಟಮ್ ಅದನ್ನು ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ. ಇಷ್ಟೆಲ್ಲ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ವಿ. ಇದರಲ್ಲಿ ಯಾವುದೇ ರೀತಿಯ ನಮ್ಮ ನಿರ್ಲಕ್ಷ್ಯತೆ ನಮ್ಮ ಸ್ಟಾಫ್ಗಳದಾಗಲಿ ವೈದ್ಯರದಾಗಲಿ ಯಾವುದೇ ನಿರ್ಲಕ್ಷ್ಯತೆ ನಾವು ಮಾಡಿಲ್ಲ. ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನವನ್ನು ಮಾಡಿದ್ವಿ. ಆದ್ರೂ ಕೂಡ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅದು ಪಿ ಜಿ ಡಾಕ್ಟರ್ ಸರ್ ಹೆರಿಗೆ ಡಾಕ್ಟರ್ ಅವ್ರು ಪೋಸ್ಟ್ DGO ಡಾಕ್ಟರ್ ಸೇತುರಾಮ್ ಅಂತ ಹೇಳ್ಬಿಟ್ಟು ಈಸ್ ಎ ವೆರಿ ಗುಡ್. ಚೆನ್ನಾಗಿ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಯಾವುದೇ ನಿರ್ಲಕ್ಷ್ಯತೆ ಕಂಡು ಬಂದಿಲ್ಲ.